ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಾನ ಹೆಂಡತಿ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಒಂದು ಊರಲ್ಲಿ ಒಬ್ಬ ರೈತನು ಬೇಸಾಯವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಅವನು ತುಂಬ ಪರಿಶ್ರಮ ಜೀವಿ ಇದ್ದನು. ಅವನಿಗೆ ಒಬ್ಬ ಹೆಂಡತಿ ಇದ್ದಳು. ಅವಳು ತುಂಬ ಚೆನ್ನಾಗಿ ಓದಿಕೊಂಡಿದ್ದಳು. ಯಾವುದೇ ಸಮಸ್ಯೆಗೆ ತನ್ನ ಬುದ್ಧಿವಂತಿಕೆಯಿಂದ ತಕ್ಷಣವೇ ಪರಿಹಾರವನ್ನು ನೀಡುತ್ತಿದ್ದಳು. ಅವನು ತನ್ನ ವ್ಯವಸಾಯಕ್ಕೆ ಮಳೆ ನೀರಿನ ಮೇಲೆ ಅವಲಂಬಿತನಾಗಿದ್ದನು. ಆದರೆ ಒಂದು ವರ್ಷ ಮಳೆ ತುಂಬ ಕಡಿಮೆಯಾಗುತ್ತದೆ. ಅವನು ಹಾಕಿದ ಬೆಳೆ ಒಣಗಲು ಪ್ರಾರಂಭಿಸುತ್ತದೆ. ಇದರ ಬಗ್ಗೆ ಗಂಡ ಹೆಂಡತಿಯರಿಬ್ಬರು ಮಾತನಾಡುತ್ತಿರಬೇಕಾದರೆ ಅವನ ಹೆಂಡತಿ, ನಾವು ಒಂದು ಬಾವಿಯನ್ನು ಕೊಂಡುಕೊಳ್ಳೋಣ, ಆ ನೀರಿನಿಂದ ನಾವು ಚೆನ್ನಾಗಿ ವ್ಯವಸಾಯ ಮಾಡಬಹುದು ಎಂದು ಸಲಹೆ ನೀಡಿದಳು. ಹೆಂಡತಿಯ ಮಾತು ಸರಿ ಎನಿಸಿ ಅವನ ಜಮೀನಿಗೆ ಸಮೀಪವಾಗುವಂತಹ ಯಾವುದಾದರೂ ಒಂದು ಬಾವಿ ಇದೆಯೇ ಎಂದು ಹುಡುಕಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಅವನ ಜಮೀನಿನ ಪಕ್ಕದಲ್ಲೇ ಒಂದು ಬಾವಿ ಕಂಡಿತು. ಆ ಬಾವಿ ಊರಿನ ಗೌಡರದಿತ್ತು. ಅವರದ್ದು ತುಂಬಾ ಬಾವಿಗಳು ಇದ್ದವು. ಗೌಡರು ಆ ಬಾವಿಯನ್ನು ನಮಗೆ ಮಾರುತ್ತಾರೆಯೇ ಎಂದು ಕೇಳಲು ಅವರ ಮನೆಗೆ ಹೋದನು. ಆ ಗೌಡ ತುಂಬಾ ಚಾಣಾಕ್ಷನಿದ್ದನು. ಆಗ ಗೌಡರು, ಏನಪ್ಪ ಈ ಕಡೆ ಬಂದಿದ್ದೀಯಾ, ಏನು ಕೆಲಸ ಎಂದು ಕೇಳಿದರು. ಅದಕ್ಕೆ ಆ ರೈತ, ಗೌಡರೇ, ನಿಮಗೆ ಗೊತ್ತೇ ಇದೆ, ಈ ವರ್ಷ ಮಳೆ ತುಂಬಾ ಕಡಿಮೆ ಆಗ್ತಿದೆ, ಬೆಳೆಗಳೆಲ್ಲ ಒಣಗಲು ಶುರು ಮಾಡಿವೆ. ಆದ್ದರಿಂದ ನಮ್ಮ ಜಮೀನಿನ ಪಕ್ಕದಲ್ಲಿ ನಿಮ್ಮ ಒಂದು ಬಾವಿ ಇದೆ, ಅದನ್ನು ನಮಗೆ ಮಾರುತ್ತೀರಾ ಎಂದು ಕೇಳಿದನು. ಆಗ ಗೌಡರು ತಮ್ಮ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ಸರಿ ಎಂದು ತಮ್ಮ ಬಾವಿಯನ್ನು ರೈತನಿಗೆ 5 ಲಕ್ಷಕ್ಕೆ ಮಾರಲು ಮುಂದಾದರು. ಈ ವಿಷಯವನ್ನು ಖುಷಿಯಿಂದ ತನ್ನ ಹೆಂಡತಿಗೆ ಹೇಳಿದನು. ಮರುದಿನ ತನ್ನ ಜಮೀನಿಗೆ ನೀರು ಹಾಯಿಸಲು ಹೋದಾಗ ಆ ಗೌಡ ನೀರನ್ನು ಕೊಡಲು ನಿರಾಕರಿಸಿದ. ಆಗ ರೈತ, ಯಾಕೆ ಗೌಡರೇ ಹೀಗೆ ಮಾಡುತ್ತಿದ್ದೀರಾ, ನಿನ್ನೆನೇ ಈ ಬಾವಿಯನ್ನು ನನಗೆ ಮಾರಿದ್ದೀರಲ್ಲ ನೀವು ಎಂದನು. ಅದಕ್ಕೆ ಗೌಡ, ಹೌದು, ಬಾವಿಯನ್ನು ಮಾರಿದ್ದು ನಿಜ, ಆದರೆ ಅದರೊಳಗಿನ ನೀರನ್ನು ನಾನು ನಿನಗೆ ಮಾರಿಲ್ಲ ಎಂದನು. ಇದನ್ನು ಕೇಳಿ ದುಃಖಿಸುತ್ತಾ ಮನೆಗೆ ಬಂದು ಚಿಂತಿಸತೊಡಗಿದ. ಆಗ ಅವನ ಹೆಂಡತಿ, ಏನಾಯಿತು, ಹೀಗೇಕೆ ಕುಳಿತಿದ್ದೀರಿ ಎಂದಳು. ಆಗ ರೈತ ಜಮೀನಿನಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು. ಆಗ ಅವನ ಹೆಂಡತಿ ಸ್ವಲ್ಪ ಹೊತ್ತು ಯೋಚಿಸಿ, ನಡೀರಿ, ಆ ಗೌಡನ ಮನೆಗೆ ಹೋಗೋಣ ಎಂದಳು. ಇಬ್ಬರೂ ಗೌಡರ ಮನೆಗೆ ಬಂದು, ಏಕೆ ನೀವು ನಮಗೆ ನೀರನ್ನು ಕೊಡುತ್ತಿಲ್ಲ, ನಿನ್ನೆ ತಾನೇ ಬಾವಿಯನ್ನು ನಮಗೆ ಮಾರಿದ್ದಿರಲ್ಲ ಎಂದು ರೈತನ ಹೆಂಡತಿ ಕೇಳಿದಳು. ಆಗ ಗೌಡ, ನಾನು ನಿಮಗೆ ಬಾವಿ ಮಾತ್ರ ಮಾರಿದ್ದೇನೆ, ನೀರಲ್ಲ, ನೀರಿನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇಲ್ಲ ಎಂದನು. ಆಗ ಬುದ್ಧಿವಂತಿಕೆಯಿಂದ ರೈತನ ಹೆಂಡತಿ, ಓ ಹೌದಾ, ಹಾಗಾದರೆ ನಮ್ಮ ಬಾವಿಯಲ್ಲಿರುವ ನಿಮ್ಮ ನೀರನ್ನು ತೆಗೆದುಕೊಳ್ಳಿ, ಇಲ್ಲ ಅದಕ್ಕೆ ಬಾಡಿಗೆ ಕೊಡಿ, ನಿಮ್ಮ ನೀರನ್ನು ನಮ್ಮ ಬಾವಿಯಲ್ಲಿ ನಾವು ಇಟ್ಟುಕೊಳ್ಳುವುದಿಲ್ಲ ಎಂದಳು. ಇದನ್ನು ಕೇಳಿ ಗೌಡರು ತಮ್ಮ ಯೋಜನೆ ವಿಫಲವಾಯಿತೆಂದು, ಸರಿ, ನೀವೇ ನೀರನ್ನು ಇಟ್ಟುಕೊಳ್ಳಿ ಎಂದು ಸಪ್ಪೆ ಮುಖದಿಂದ ಅಲ್ಲಿಂದ ಹೋದನು. ಹೆಂಡತಿಯ ಈ ಬುದ್ಧಿವಂತಿಕೆಯನ್ನು ಕಂಡು ರೈತನಿಗೆ ತುಂಬಾ ಸಂತೋಷವಾಯಿತು ಮತ್ತು ನೀರನ್ನು ಹಾಯಿಸಿ ಬೇಸಾಯವನ್ನು ಚೆನ್ನಾಗಿ ಮಾಡಿದನು. ಬೆಳೆಗಳು ಕೂಡ ಫಲವತ್ತಾದ ಫಸಲನ್ನು ನೀಡಿದವು.